ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ ಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಿನ್ನೆ ಅಂದರೆ ಒಂದು ಪ್ರೀವಿಯಸ್ ವಿಡಿಯೋ ಮಾಡಿ ಸಾಕಷ್ಟು ಅಭ್ಯರ್ಥಿಗಳು ಕರೆ ಮಾಡಿದರು. ಸರ್, ಈ ನೋಟಿಫಿಕೇಷನ್ ಯಾವಾಗ ಆಗ್ಬೋದು, ಅದ್ರ ಬಗ್ಗೆ ಕೇಳ್ತಾರೆ, ಸ್ಟಡೀಸ್ ಬಗ್ಗೆ ಕೇಳ್ತಾರೆ, ಯಾವ ಪುಸ್ತಕ ಓದಬೇಕು ಅಂತ ಕೇಳ್ತಾರೆ. ಪ್ರತಿಯೊಬ್ಬ ಸ್ಪರ್ಧಾರ್ಥಿಗೂ ನಾನು ಸ್ಪಂದಿಸ್ತಾ ಅವರ ಏನೇ ಮಾಹಿತಿ ಕೇಳಲಿ ಅವರಿಗೆ ಒಂದು ಉತ್ತಮವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಏನಪ್ಪ ಇಂದಿನ ವಿಷಯದ ಟಾಪಿಕ್ ಏನಂದರೆ, ಈಗ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಷನ್ನು ಆಗುತ್ತೆ. ಇದರಲ್ಲಿ ಕೆಲವೊಂದು ಮಾರ್ಪಾಡುಗಳಾಗಿದೆ ಸ್ಪರ್ಧಾರ್ಥಿಗಳೇ. ಏನಪ್ಪ ಅಂದರೆ, ನಾನು ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ. ಒಂದು ಏಜ್ ಮೊದಲು ಯಾವ ರೀತಿ ಇತ್ತು, ಈಗೇನಿದೆ, ಮತ್ತು ಕ್ವಾಲಿಫಿಕೇಷನ್ ಏನಾಗಿತ್ತು, ಈಗ ಕ್ವಾಲಿಫಿಕೇಷನ್ ಏನಾಗಿದೆ, ಮತ್ತು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆನೂ ಇದರಲ್ಲೇ ಹೇಳ್ತೀನಿ. ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ. ಸ್ಪರ್ಧಾರ್ಥಿಗಳೇ, ಮೊದಲು ಬಂದು ನಮಗೆ ಪರ್ಟಿಕ್ಯುಲರ್ ಡಿ ಆರ್ಗೆ 10th ಇತ್ತು. ಈಗ ಎಲ್ಲದಕ್ಕೂ ಯಾವುದೇ ಪಿ ಸಿ ಆಗಿರಲಿ, ವೈರ್ಲೆಸ್ ಪಿ ಸಿ ಆಗಿರಲಿ, ಆಮೇಲೆ ಸಿವಿಲ್ ಕಾನ್ಸ್ಟೇಬಲ್ ಆಗಿರಲಿ, ಡಿ ಆರ್ ಆಗಿರಲಿ, ಕೆ ಎಸ್ ಆರ್ ಪಿ ಆಗಿರಲಿ, ಮತ್ತು KSISF ಆಗಿರಲಿ, ಎಲ್ಲದಕ್ಕೂ ಕನಿಷ್ಠ 18 ವರ್ಷ ಮಾಡಿದ್ದಾರೆ. ಓಕೆನಾ. ಈಗ SC ST ಕ್ಯಾಟಗರಿ ಬಂದಾಗ SC ST ಮತ್ತು OBCಗೆ ಕನಿಷ್ಠ 18 ವರ್ಷ, ಗರಿಷ್ಠ 30 ವರ್ಷ. ಓಕೆನಾ. ಹಾಗೆ GMಗೆ ಬಂದು ಕನಿಷ್ಠ 18 ವರ್ಷ, ಗರಿಷ್ಠ 28 ವರ್ಷ. ಎಜುಕೇಷನ್ ಸೆಕೆಂಡ್ PUC ಕಂಪಲ್ಸರಿ ಆಗಿರಲೇಬೇಕು, ಅಥವಾ ITI ಅಥವಾ ಡಿಪ್ಲೊಮೊ, JOC ಅಥವಾ PUC, ಇದು ಯಾವುದಾದ್ರೂ ಆಗಿದ್ರು ನೀವು ಕನ್ಸಿಡರ್ ಮಾಡ್ತಾರೆ. ನೀವು ಎಲಿಜಿಬಲ್ ಇರ್ತೀರಾ PC ಎಕ್ಸಾಮ್ ಬರೆಯೋದಕ್ಕೆ ಸ್ಪರ್ಧಾರ್ಥಿಗಳೇ. ಹಾಗೆ ಇನ್ನೊಂದು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಹೇಳ್ತೀನಿ. ಅವರು ಪರ್ಟಿಕ್ಯುಲರ್ ಆಗಿ ಎಲ್ಲೂ ಮೆನ್ಷನ್ ಮಾಡಲಿಲ್ಲ. ಏಜ್ ರಿಲ್ಯಾಕ್ಸೇಷನ್ ಈಗ 5 ವರ್ಷ. ಈಗ ನೋಡಿ, SC ST ಆದರೆ 18-30 ಇದೆಯಲ್ಲ, ಅದಕ್ಕೆ 5 ಇಯರ್ ಮಾಡ್ಕೊಳ್ಳಿ, 35 ವರ್ಷ ತನಕ ಇರ್ಬೋದು. ಯಾಕಂದರೆ ಸಾಕಷ್ಟು ವರ್ಷಗಳಿಂದ ಯಾವುದೇ ನೋಟಿಫಿಕೇಷನ್ಸ್ ಆಗಿರಲಿಲ್ಲ. ಆ ಕಾರಣದಿಂದ ಸರ್ಕಾರ ಏನು ಹೇಳಿದೆ ಅಂದರೆ 2027 ಅಂದರೆ 31/12/2027 ತನಕ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಇಲ್ಲಿ ಯಾವುದೇ ರೀತಿ ಈ ಒಂದು ನೋಟಿಫಿಕೇಷನಲ್ಲಿ ಈಗ 8176 ಪೋಸ್ಟ್ಗಳಿಲ್ಲ, ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ಆ ಕಾರಣದಿಂದ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ನಿಮಗೆ ಪರ್ಟಿಕ್ಯುಲರ್ 27 ಅಂತಲೇ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಆ ಕಾರಣದಿಂದ ಈಗ ನಿಮಗೆ ಏನಪ್ಪ ಅಂದರೆ 30+5 35 ವರ್ಷ ತನಕ ಇರಬಹುದು. ಜೊತೆಗೆ ಮತ್ತು ಇನ್ನೂ ಒಂದು ಸ್ಪರ್ಧಾರ್ಥಿಗಳೇ, PCಗೆ ಯಾವ ರೀತಿ ತಯಾರಿ ಮಾಡಬೇಕು ಅಂತ ಕೆಲವೊಂದು ಸ್ಪರ್ಧಾರ್ಥಿಗಳು ನನಗೆ ಕರೆ ಮಾಡಿದರು. ಅದರಲ್ಲಿ ಯಾವ ರೀತಿಯಪ್ಪ ಅಂದರೆ, ನೀವು ಬೇಸಿಕ್ ಬುಕ್ಸು ಈಗ ಕರ್ನಾಟಕ ಸ್ಟೇಟ್ ಗೌರ್ಮೆಂಟು 6ರಿಂದ 12ನೇ ತರಗತಿಯವರೆಗೂ ಪುಸ್ತಕಗಳಿದೆಯಲ್ಲ, ಆ ಪುಸ್ತಕಗಳನ್ನು ಚಾಚು ತಪ್ಪದೆ ಓದಬೇಕು. ಮತ್ತು ನೀವು ಮೆಂಟಲ್ ಎಬಿಲಿಟಿಗೆ ತುಂಬ ಫೋಕಸ್ ಕೊಡಬೇಕು, ಮತ್ತು ಸೈನ್ಸ್ಗೆ ಫೋಕಸ್ ಕೊಡಬೇಕು. ಯಾಕಂದರೆ ಇಲ್ಲಿ ಒಂದೇ ಪೇಪರ್ ಇರುತ್ತೆ. ಯಾಕಂದರೆ ನೀವು 100 ಮಾರ್ಕ್ಸ್ಗೆ ಸ್ಕೋರ್ ಮಾಡಬೇಕಾಗುತ್ತೆ. ಇದರಲ್ಲಿ ನೆಗೆಟಿವ್ ಇರುತ್ತೆ, 0.25 ಇರುತ್ತೆ ನೆಗೆಟಿವು. 100 ಮಾರ್ಕ್ಸ್ಗೆ ಪೇಪರ್ ತೆಗಿತಾರೆ, ಒಂದೇ ಪೇಪರ್ ಇರುತ್ತೆ. ಮೊದಲು ಇನ್ನೊಂದು ಕೆಲವರಲ್ಲಿ ಸಾಕಷ್ಟು ಗೊಂದಲಗಳಿರ್ತವೆ. ಯಾವ ರೀತಿಯಪ್ಪ ಅಂದರೆ, ಸರ್ ಈಗ PCಗೆ ಮೊದಲು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಥವಾ ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ ಅಂತಲೂ ಗೊಂದಲಗಳಿವೆ. ಇಲ್ಲ ಸ್ಪರ್ಧಾರ್ಥಿಗಳೇ, ಮೊದಲು ಏನಪ್ಪ ಅಂದರೆ, ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿ ಅದರಲ್ಲಿ 1:5 ನಿಮಗೆ ಒಂದು ರ್ಯಾಂಕ್ ಲಿಸ್ಟ್ ತೊಗೊಳ್ತಾರೆ. ಅದರಲ್ಲಿ ಮತ್ತೆ ನಿಮಗೆ ಫಿಸಿಕಲ್ ಟೆಸ್ಟ್ ಇರ್ತಾರೆ. ಫಿಸಿಕಲ್ ಟೆಸ್ಟಲ್ಲಿ ನಿಮಗೆ 1:2 ತೊಗೊಳ್ತಾರೆ. ಆ 1:2 ತೊಗೊಂಡಿದ್ದು ಫೈನಲ್ ಅಲ್ಲ. ಮತ್ತು 1:1 ಬರಬೇಕಂದ್ರೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲಲ್ಲಿ ಟೆಸ್ಟಿಗೆ ಏನಾಗ್ತಾರೆ ಅಂದರೆ, ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರೆ, ಯಾರು ಹೈ ಸ್ಕೋರ್ ಮಾಡಿರ್ತಾರೆ, ಆ ಬೇಸಿಸ್ ಮೇಲೆ ತೊಗೊಳ್ತಾರೆ. ಮತ್ತು ಇನ್ನೊಂದು ಸ್ಪರ್ಧಾರ್ಥಿಗಳಿಗೆ ಮತ್ತು ಇನ್ನೊಂದು ಅಡಿಷ್ನಲ್ ಲಿಸ್ಟ್ ಬಿಡ್ತಾರೆ. ಯಾರೆಲ್ಲ ಈಗ ಮೆಡಿಕಲಲ್ಲಿ ಫೇಲ್ ಆಗಿರುತ್ತೆ, ಕೆಲವೊಬ್ಬರು ಬೇರೆ ಒಂದು ಜಾಬ್ ಮಾಡ್ಕೊಂಡಿರ್ತಾರೆ, ಬಿಟ್ಟೋಗಿರ್ತಾರಲ್ವ. ಅಂದರೆ ಇದು ಯಾವ ರೀತಿ ಅಂದರೆ, ನೋಟಿಫಿಕೇಷನ್ ಆಗಿ ಎಕ್ಸಾಮ್ ನಡೆದ ನಂತರ ಸೆಲೆಕ್ಷನ್ ಆದಮೇಲೆ 1 ವರ್ಷದೊಳಗೆ ಇದು ಅದೇ ರೀತಿ ಇರುತ್ತೆ. 1 ವರ್ಷದ ಒಳಗೆ ಯಾರೆಲ್ಲ ಬಿಟ್ಟೋಗಿರ್ತಾರೋ ಅದನ್ನು ಅಡಿಷ್ನಲ್ ಲಿಸ್ಟ್ ಅಂತ ಕನ್ಸಿಡರ್ ಮಾಡಿ ಏನು ಮಾಡ್ತಾರೆ ಅಂದರೆ, ಅವರನ್ನು ಯಾರೆಲ್ಲ ಈಗ ಅಡಿಷ್ನಲ್ ಲಿಸ್ಟಲ್ಲಿ ಉಳಿಕೆ ಓರ್ ಇರ್ತಾರಲ್ಲ ಅವ್ನು ತುಂಬ್ಕೊಳ್ತಾರೆ. ಯಾಕಂದರೆ ಪದೇ ಯಾಕೆ ಅಂದರೆ ರಿಕ್ರೂಟ್ಮೆಂಟ್ ಮಾಡೋದಕ್ಕಾಗೋದಿಲ್ಲ, ಅದನ್ನು ಫಿಲ್ ಮಾಡ್ಕೊಳ್ತಾರೆ ಸ್ಪರ್ಧಾರ್ಥಿಗಳೇ. ಈಗ ನೋಡಿ, PC ಎಕ್ಸಾಮ್ ಬರ್ತಿರ್ತಾರೆ, ಕ್ಲಿಯರ್ ಆಗಿರುತ್ತೆ. ಮತ್ತು ಯಾವುದೋ ಒಂದು ಗ್ರೂಪ್ C ಬರ್ತಿದೆ, ಗ್ರೂಪ್ Cಗೆ ಹೋಗಿರ್ತಾರೆ, ಅಲ್ಲಿ ಒಂದು ವೇಕೆನ್ಸಿ ಖಾಲಿ ಇರುತ್ತೆ. ಅದನ್ನು ಅಡಿಷ್ನಲ್ ಲಿಸ್ಟಲ್ಲಿ ಯಾರಿರ್ತಾರೆ, ಮುಂಚೂಣಿಯಲ್ಲಿ ಇರ್ತಾರಲ್ಲ ಅವ್ರನ್ನ ತುಂಬ್ಕೊಳ್ತಾರೆ ಸ್ಪರ್ಧಾರ್ಥಿಗಳೇ. ಮತ್ತು ಇನ್ನು ಈಗ PSIಗೆ ಏಜ್ ರಿಲ್ಯಾಕ್ಸೇಷನ್ ಏನಿದೆ ಅಂದರೆ, GMಗೆ ಬಂದು 30 ಇತ್ತು, SC ST ಮತ್ತು OBCಗೆ 32 ಇತ್ತು. ಈಗ ಅದನ್ನು 5 ಇಯರ್ಸ್ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ನೀವು.
ಅಂದರೆ ಈಗಾಗಲೇ ಏನು ಆಲ್ರೆಡಿ ಯಾವುದು 402 ಎಕ್ಸಾಮ್ ಆಗಿ ಏನು ಆಲ್ರೆಡಿ ಡ್ಯೂಟಿಯಲ್ಲಿ ಜಾಯ್ನ್ ಆಗಿದ್ದಾರೆ. ಏನು ಸದ್ಯಕ್ಕೆ ನನಗೇನು ಯಾವುದೇ ರೀತಿ PSIದು ನೋಟಿಫಿಕೇಷನ್ಸ್ ಇಲ್ಲ ಅಂದ್ಕೊಳ್ತೀನಿ. ಬಟ್ ನೋಡೋಣ, ಅದ್ರ ಬಗ್ಗೆ ಏನಾದರೂ ಸಂಪೂರ್ಣ ಮಾಹಿತಿ ಗೊತ್ತಾದರೆ ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಳ್ತೀನಿ. ಹಾಗೆ ಏನೇ ಡೌಟ್ ಇದ್ದರೂ ನೀವು ಕರೆ ಮಾಡಿ. ಮತ್ತು ಯಾರೆಲ್ಲ ಇನ್ನೂ ಸ್ಟಡಿ ಮಾಡಿಲ್ಲ, ಇಲ್ಲಪ್ಪ ನೋಟಿಫಿಕೇಷನ್ ಆದಮೇಲೆ ಓದೋಣ ಅಂದ್ಕೊಂಡಿರ್ತೀರ, ಯಾವುದೇ ಕಾರಣಕ್ಕೂ ತಡ ಮಾಡಬೇಡಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ನಿನ್ನೆ ಒಬ್ಬ ವ್ಯಕ್ತಿಯನ್ನು ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದೆ, ಉತ್ತಮ್ ಅಂದ್ಬಿಟ್ಟು. ಅವರು ನಾಳೆ ಬಂದು ನನಗೆ GPSTR ಮತ್ತು HSTR ಬಗ್ಗೆ ಮತ್ತು PSTR ಬಗ್ಗೆ ಏನು ಕ್ವಶನ್ಸನ್ನು ಕೇಳ್ತಿರ್ತಾರೆ. ಸರ್ ಯಾವ ರೀತಿ ಓದಬೇಕು, ಯಾವ ರೀತಿ ಎಕ್ಸಾಮ್ ಟ್ಯಾಕಲ್ ಮಾಡಬೇಕು ಅಂತ ಕೇಳ್ತಿದ್ರು. ನಾಳೆ ಅವ್ರ ಕಡೆಯಲ್ಲಿ ನಿಮ್ಗೆ ಏನು ಮಾಡ್ತೀನಿ ಅಂದರೆ ಅದರ ರಿಲೇಟೆಡ್ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಿಸ್ತೀನಿ. ಯಾಕಂದರೆ ಅವರು KSET ಕ್ಲಿಯರ್ ಮಾಡಿದರೆ, ನೆಟ್ ಕ್ಲಿಯರ್ ಮಾಡಿದರೆ, ಹಾಗೆ ಮತ್ತು ಕೆಲವೊಂದು ಸಂಸ್ಥೆಗಳಲ್ಲೂ ಕ್ಲಾಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅವರು ನಿಮಗೆ ಸಂಪೂರ್ಣವಾಗಿ ಇಂಚಿಂಚು ಮಾಹಿತಿಯನ್ನು ಕೊಡ್ತಾರೆ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ.